ರಾಜಣ್ಣ ಅವರು ದೂರು ಕೊಡ್ತೀನಿ ಅಂತ ಹೇಳಿದ್ರು ಕೂಡ 7-8 ದಿನ ತನಕ ಕಾದು ಅವ್ರ ಮಗ ನಿನ್ನೆ ಕೊಟ್ಟಿದ್ದಾರೆ. ಯಾಕೆ ಹಿಂದೇಟ್ ಆಗ್ತಿದ್ದಾರೆ? ರಾಜನ್ ಅವ್ರು ಕೊಟ್ಟದ್ದು ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಇವರು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಅಧಿವೇಶನ ಆದ್ಮೇಲೆ ಬಂದಿಲ್ಲ, ಯಾವ ರೀತಿ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು ಅದು ಕೊಡೋದು ಬಿಡೋದು. ಅವ್ರದ್ದು ಸದನದಲ್ಲಿ ನಾನು ಈ ತರ ಬಂದಿದ್ರು ಡ್ರಾಪ್ ಮಾಡೋ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರು. ಜೊತೆಗೆ ನನ್ನ ಹತ್ರ ವಿಡಿಯೋನು ಕೂಡ ಇದೆ ಅಂತ ಹೇಳಿದ್ರು. ಮೊನ್ನೆ ದೂರು ಕೊಡುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಡುವಂತ ಸಂದರ್ಭದಲ್ಲಿ ನನ್ನ ಹತ್ರ ಆ ತರದ್ದು ಯಾವುದೇ ವಿಡಿಯೋ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದ್ರೆ ಸದನದಲ್ಲಿ ಹೇಳಿದ್ದು ಒಂದು, ಅವರು ದೂರು ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ದು ಒಂದು. ನೋಡೋಣ, ಹೇಳಿದ್ರ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ಮೇಲೆ ಈ ರೀತಿ ಗೊತ್ತಿಲ್ಲ. ನನ್ನ ಕಡೆ ದಾಖಲಿದೆ ಅಂತ ಆದಷ್ಟು ನಾನು ಹೇಳಿದ್ರು ಅವ್ರು. ಸೊ ಅದೇನಿದೆ ಅವ್ರು ಭೇಟಿ ಆದ್ಮ್ಯಾಗ ಚರ್ಚೆ ಆದ್ಮ್ಯಾಗ ನೋಡೋಣ. ಆ ಕಡೆ ನೋಡೋದು ಸ್ವಲ್ಪ ಅಲ್ಲಲ್ಲ, ಅದು ಇನ್ನೂ ಪೆಂಡಿಂಗ್ ಇದೆ, ಅದು ಬೇರೆ ವಿಷಯ. ಇನ್ನೂ ಅದು ಬಂದೇ ಅಲ್ರ ಅದಕ್ಕೂ. ಯಾಕಂದ್ರೆ ಇವ್ರು ಥ್ರೆಟ್ ಮಾಡಿದ್ದು ಬೇರೆ ವಿಷಯ. ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹೇಳಿದ್ರಿ 2 ತಿಂಗಳ ಹಿಂದೆನೋ ಇವ್ರು ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ, ಹನಿ ಟ್ರ್ಯಾಪ್ ವಿಷಯ ಬೇರೆ. ಈಗ ಅವ್ರು ತಮ್ಮ ದೂರು ಕೊಟ್ಟಿದ್ದಾರೆ. ಅದೇ ಅವ್ರ ಕಡೆ ದಾಖಲೆ ಇದೆ ಅಂತ ಅವ್ರೇನು DJ ಅವ್ರಿಗೆ ದೂರು ಕೊಟ್ಟಿದ್ದಾರೆ. ತನಿಖೆ ಮಾಡ್ತಾರೆ, ಅದು ನೋಡೋಣ. ಅದೇನೇ ತನಿಖೆಯಿಂದ ಹೊರಗೆ ಬರ್ತದೆ, ಆಮೇಲೆ ನೋಡೋಣ. ಇಲ್ಲ, ಅದಕ್ಕೆ 2 ಕೇಸ್ ಬೇರೆ, ಕೇಸೇ ಬೇರೆ. ರಾಜೇಂದ್ರ ಅವ್ರ ಕೇಸ್ ಬೇರೆ, ರಾಜನ್ ಅವ್ರ ಕೇಸ್ ಬೇರೆ. ಹನಿ ಟ್ರ್ಯಾಪಲ್ಲಿ ಒಂದು ಯಾರು ಅಂದ್ರೆ ಹಿಂದಿದ್ದಾರೆ ಅನ್ನೋ ತನಿಖೆಯಿಂದ ಗೊತ್ತಾಗ್ಬೇಕಿತ್ತಲ್ಲ ಸರ್. ದೂರನ್ನೇ ಕೊಡ್ಲಿಲ್ಲ ಅಂದ್ರೆ ಇಲ್ಲಿಗೆ ಅದು ಅಂತ್ಯ ಆಗಬಹುದಲ್ವಾ? ನನಗೂ ಸಿಕ್ಕಿಲ್ಲ. ಇವತ್ತು ಸಿಕ್ಕಾಗ ನೋಡ್ತೀನಿ, ಏನು ಅವ್ರದ್ದು ಕೊಡ್ತಾರಾ ಇಲ್ಲ. ಅದಕ್ಕೆ ಮತ್ತೆ ಇತಿಶ್ರೀ ಹಾಡಿ ಕ್ಲೋಸ್ ಮಾಡೋದು ಬೆಟರ್. ಅದು ಮತ್ತೆ ದಿವಸ ಹನಿ ಟ್ರ್ಯಾಪ್ ಅನ್ನೋ ಬದಲು ಇಲ್ಲ, ಕ್ಲೋಸ್ ಅಂದ್ರೆ ಒಂದ್ಸಾರಿ ಮಂಗಳಾರತಿ ಹಾಡಿ ರಾಜಣ್ಣ ಅವರು ಹನಿ ಟ್ರ್ಯಾಪಿನ ಸಂಕಷ್ಟದಿಂದ ಅವರನ್ನ ಪಾರು ಮಾಡಿದ್ದು ಒಬ್ಬರು ಪ್ರಭಾವಿ ಸಚಿವರು ಮಧ್ಯಸ್ಥಿಕೆ ವಹಿಸಿ ಪಾರು ಮಾಡಿದ್ರು ಅಂತ. ಹೌದಾ ಸರ್? ಯಾರು ಸರ್? ಅದೇನು ನನಗೆ ಗೊತ್ತಿಲ್ಲ. ಯಾರು ಅವ್ರಿಗೆ ಪಾರು ಯಾರು ಮಾಡೋದು? ಯಾರಿಲ್ಲ. ರಾಜಣ್ಣ ಅವರು ಹೆಲ್ಪ್ ಅಂದ್ರೆ ಕಷ್ಟದಿಂದ ಪಾರು ಮಾಡಕ್ಕೆ ಒಬ್ರು ಹೆಲ್ಪ್ ಮಾಡಿದ್ರು ಸಚಿವರು ಮಧ್ಯಸ್ಥಿಕೆ ವಹಿಸಿ. ರಾಜಣ್ಣ ಅವರು ನ್ಯಾಯಾಂಗ ತನಿಖೆ ಒತ್ತಾಯ ಮಾಡಿದ್ರು ಸರ್. ಈಗ CID ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲ ಒಂದೇ ಇಲ್ಲ, ಎಲ್ಲ ಒಂದೇ. ಅದಕ್ಕೆ ನಮ್ಮ 2 ಒಂದೇ ಇಲ್ಲ, ಪ್ರಶ್ನೆ ಇಲ್ಲ. 2 ಒಂದೇ. ಓಕೆ, ನೋಡಿ, ಇದು ಎಲ್ಲ ಸರ್ಕಾರದಲ್ಲಿ ಇರಿದೆ. ಇದು ಡಿಪೆಂಡ್ಸ್, ಪ್ರೊಡಕ್ಷನು ಸಪ್ಲೈ ಮ್ಯಾಗ ಡಿಪೆಂಡ್ ಇರ್ತೈತೆ. ಅದನ್ನ ನಾವೇನು ಮಾಡ್ಲಿಕ್ಕಾಗಲ್ಲ. ಅದ್ರ ಸಾಧ್ಯ ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ನಿಮ್ದು ಪ್ರೊಡಕ್ಷನೇ ಇಲ್ಲ ಅಂದ್ಮ್ಯಾಗ ನೀವೇನು ಮಾಡೋದು? ಸಪ್ಲೈ ಜಾಸ್ತಿ ಇದ್ರೆ ರೇಟ್ ಜಾಸ್ತಿ ಆಗ್ತೈತಿ. ಸೊ ಇವೆಲ್ಲ ಸರ್ಕಾರ 10-20 ವರ್ಷ ದೂರದೃಷ್ಟಿ ಇಟ್ಟು ಪ್ಲಾನ್ ಮಾಡಬೇಕಾಯ್ತು. ಒಂದೇ ಸಾರಿಗೆ ಆಗೋಲ್ಲ. ಯಾಕಂದ್ರೆ ನಮ್ದು ಅಂತ ಮೆಕ್ಯಾನಿಸಮ್ ಇಲ್ಲ, ರಾಜ್ಯದಲ್ಲೂ ಇಲ್ಲ, ಕೇಂದ್ರದಲ್ಲಿ ಇಲ್ಲ. ಎಷ್ಟಿದೆ ನಮ್ಮ ಕಡೆ, ಏನು ಬೆಳೀತಾ ಇದೀವಿ, ಏನು ಅದು ಎಲ್ಲ ಬೇಕಾಗ್ತೈತೆ. ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತೈತೆ, ಎಷ್ಟು ಮಾಡ್ಬೇಕಂತ. ಸೊ ನಾವೆಲ್ಲೇ ಒಂದು ಕಡೆ ಶಾರ್ಟೇಜ್ ಆಗ್ತೈತೆ, ಸಡನ್ ಆಗಿ ರೈಸ್ ಮಾಡ್ತೀವಿ. ಸೊ ಇದಕ್ಕೆಲ್ಲ ಸರ್ಕಾರ ದೂರದೃಷ್ಟಿ ಇದ್ರೆ ಎಲ್ಲ ಯಾವುದೇ ಸರ್ಕಾರಕ್ಕೆ ಸರಿ ಹೋಗ್ತದೆ. ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆದ ನಂತರ ಬಿಜೆಪಿ ಅವರು ನೀವೇ ಏಕನಾಥ್ ಶಿಂದೆ ಆಗ್ತಾರೆ, ಕರ್ನಾಟಕದ ಶಿಂದೆ ಅವರೇ ಅಂತ ಹೇಳ್ತಾ ಇರುವಂತದ್ದು. ನನಗದೇ ಹೇಳ, ನನಗೂ ಅಧ್ಯಕ್ಷ ಇಲ್ಲೇ ಆಗ್ಬೇಕಿದೆ, CM ಕಾಂಗ್ರೆಸ್ ಅಲ್ಲೇ ಆಗ್ಬೇಕಾಗಿದೆ. ಹೀಗಾಗಿ ಅದು ಪ್ರಶ್ನೆ ಬರೋದಿಲ್ಲ, ಇಲ್ಲೇ ಆಗ್ಬೇಕು. ಅದು RSC ತಿಳಿದಲ್ಲ, ಅದು RSC ಮುಂದೆ ಆಗ್ಬೋದು, ಲೇಟ್ ಆಗ್ಬೋದು. ಅದ 28ನಾಗೂ RSC ಆಗ್ಬೋದು. ಅದ ನಾವು ಟಿಕೆಟ್ ಆಗಿ ಅಂತ ತೊಗೊಂಡೀವಿ. RSC ಇದೆ ನಮ್ಮ ಕಡೆ. ಈಗ ಅದು ಯಾರ ಇವರು ಎಲ್ಲರ ಮೆಜೆಸ್ಟಿಕ್ ಜಾಮ್ನಾಗ ಟ್ರಾಫಿಕ್ನಾಗ ಸಿಕ್ಕೊಂಡ್ ಕೂತ್ರೆ ಸ್ಟೇಷನ್ ಬರಕ್ ಲೇಟ್ ಆಗ್ತೈತೆ. ನಮಗೆ ಚಾನ್ಸ್ ಸಿಕ್ಕರು ಸಿಗ್ಬೋದು, ಹೇಳಿಕ್ಕಾಗಲ್ಲ. ಸರ್, ತಾವೇನಾದ್ರು AICC ಅಧ್ಯಕ್ಷರು ಮತ್ತೆ ಇವರ ಭೇಟಿ ಸಂದರ್ಭದಲ್ಲಿ KPCC ಅಧ್ಯಕ್ಷ ಸ್ಥಾನದ ಕ್ಲೈಮ್ ಮಾಡಿದ್ರೆ ಸರ್? ಇಲ್ಲ.